ಎಲ್ರೂ ಜಯಂತ್, ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ಎಸ್, ಮಾನಸಿಕ ಸಾಮರ್ಥ್ಯದ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾವು. ಅಂದರೆ ಯಾವ ಥರ ನಾವು ಅಲ್ಫಾಬೆಟ್ಸನ್ನು ಬರ್ಕೋಬೇಕು, ಯಾವ ಥರ ನಂಬರ್ನ ಬರ್ಕೋಬೇಕು. ಸೊ ಯಾವ ಥರ ಸಮ ದಿಕ್ಕದೊಳಗೆ ನಾವು ನಂಬರ್ನ ಬರೆದಿರ್ತೀವಿ, ಅದರ ಕೆಳಗಡೆ ಯಾವ ಥರ ವಿರುದ್ಧ ದಿಕ್ಕೊಳಗೆ ಬರ್ಕೊಂಡಾಗ ಅದನ್ನು ನಾವು ಕ್ಲಿಯರ್ ಆಗಿ ಬಿಡಿಸ್ಬೋದು ಅಂತ ಈ ಥರ ಎಲ್ಲ ಬರೆದಿದ್ದೇವೆ. ಸೊ ಅದೇ ಥರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಅಂದರೆ +1 +2 ಅಂತ ಮಾಡಿದರೆ ಯಾವ ಥರ ಬರ್ತಾವ ಹಂಗ ನೋಡಿದ್ದೀವಲ್ಲ. ಸೊ ಅದೇ ಥರ ಈಗ ಟೈಪ್ 1 ಬರುವಂಥ ಕೆಲವೊಂದಿಷ್ಟು ಸಿಂಪಲ್ ಪ್ರಶ್ನೆಗಳನ್ನ, ಜೊತೆಗೆ ಟೈಪ್ 2 ಯಾವ ಥರ ಬರ್ತಾವ ಅಂದ್ರೆ ನಂಬರ್ಗಳು ಕೊಟ್ಟಾಗ ಯಾವ ಥರ ಬರ್ತಾವ ಆ ಥರ ಎಲ್ಲನೂ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗ್ಬಿಡೋಣ. ಓಕೆ, ಸೊ ಈಗ ಸದ್ಯದೊಳಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ. ಮದ್ರಾಸ್ ಅನ್ನು NBEST ಎಂದು ಸೂಚಿಸಲಾದರೆ ಬಾಂಬೆ ಅನ್ನು ಏನೆಂದು ಸೂಚಿಸಬಹುದು? ಓಕೆ, ಸೊ ಯಾವ ಥರ ಬಂದೈತಿ ನೋಡ್ಕೊಂಡ್ಬಿಡ್ಬೇಕು. ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತೆ ಅಂದಾಗ ಭಾಳಷ್ಟು ಟೈಮ್ ತೊಗೊಬಾರ್ದಿದ್ರೊಳಗೆ. ಅಂದ್ರೆ ಒಂದೊಂದು ಪ್ಲಸ್ ಮಾಡ್ಕೊಂತ ಹೋಗ್ಬಿಟ್ರ. ಎಮ್ ಆಗಣ ಎನ್, ಎ ಆಗಣ ಬಿ, ಸೊ ಡಿ ಆಗಣ ಇ, ಆರ್ ಆಗಣ ಎಸ್, ಬಿ ಆಗಣ ಎ, ಎಸ್ ಆಗಣ ಟಿ. ಸೊ ಓಕೆ, ಸೊ ಸೀದಾ ಏನೈತಿಲ್ಲ ನೋಡ್ಕೊಂಡ್ಬಿಡ್ರಿ. ಸೊ ಇಲ್ಲಿ ಬರ್ತೀನಿ ನೋಡ್ರಿ. ಮದ್ರಾಸ್ ಅನ್ನೋದನ್ನು MADRAS ಅನ್ನು ಸೊ ಏನಂತ ಬರ್ತಾರಂದ್ರೆ ಅವ್ರ NBEST ಎಂದು ಬರೆಯಲಾಗಿದೆ. ಸೊ ಅಂದ್ರೆ ನೋಡ್ರಿ +1 ಅಷ್ಟ. ಎಮ್ ಆಗಣ ಎನ್, ಎ ಆಗಣ ಬಿ, ಡಿ ಆಗಣ ಇ, ಸೊ ಅಷ್ಟ ಮಾಡಿದಾರ. ಭಾಳ ಈಜಿ ಐತಲ್ಲ, ಅದಕ್ಕಾಗಿ ನಾವು ಇದನ್ನು ಭಾಳ ತಲೆ ಕೆಡಿಸೋದು ಬೇಡ. ಸೊ ಬಾಂಬೆ ಅನ್ನೋದನ್ನು ಯಾವ ಥರ ಬಂತು ನೋಡ್ಕೊಂಬಿಡ್ರಿ ನೀವು. BOMBAY. ಸೊ ಇದು ಯಾವ ಥರ ಬಂತು? ಬಿ ಆಗಣ ಸಿ, ಓ ಆಗಣ ಪಿ, ಎಮ್ ಆಗಣ ಎನ್, ಬಿ ಆಗಣ ಸಿ, ಎ ಆಗಣ ಬಿ, ವಾಯ್ ಆಗಣ ಜಡ್. ಸೊ ಹಂಗಂದ್ರೆ ಇದು ಎಲ್ಲೈತೆ ಆನ್ಸರ್? CPNCBZ. ಸೊ ಹಂಗಂದ್ರೆ ಬಿ ಆಪ್ಷನ್. ಓಕೆ, ಸೊ ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ಬಿಡ್ರಿ. ಅದೇನು ಭಾಳ ಈಜಿ ಐತೆ, ಅದನ್ನ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ L1 ಅನ್ನು ಸೊ GNGXGP ಎಂದು ಸಂಕೇತಿಸಲಾಗಿದೆ. 20 ಅನ್ನು PYGPVA ಎಂದು ಸಂಕೇತಿಸಲಾಗಿದೆ. ಹಾಗಾದರೆ 40 ಅನ್ನು ಏನೆಂದು ಸಂಕೇತಿಸಲಾಗುತ್ತದೆ? L1 ಅನ್ನೋದನ್ನು ಯಾವ ಥರ ಬಂದೈತಿ ನೋಡ್ಕೊಡ್ರಿ ಅದನ್ನು. ಸೊ L1 ಇಲ್ಲಿ ಬರಿತೀನಿ ನೋಡ್ರಿ. L1 ಅನ್ನೋದು ಸೊ ಇಲ್ಲಿ ಬರ್ದಾರ. L1 ಅನ್ನೋದನ್ನು GNGXGP ಅಂತ ಬಂದೈತೆ. ಇ ಆಗಣ +1 ಅಂದ್ರೆ +2 ಮಾಡಿದ್ದಾರೆ. ಇದು 2 ಮಾಡಿದ್ದಾರೆ. ಎಲ್ ಆಗಣ ಎಮ್ ಒಂದು ಬಿಟ್ಟಿದ್ದಾರೆ +2 MN. ವಿ ಆಗಣ WX. ಓಕೆ, +2. ಸೊ ಇ ಆಗಣ +2, ಎನ್ ಆಗಣ OP. ಸೊ OP ಅಂದರೆ ಓಕೆ. ಸೊ ಇದಾಯ್ತು. ಹಂಗಾದ್ರೆ 20 ಅನ್ನೋದು ಯಾವ ಥರ ಬರ್ದಾರ? ಟಿ ಆಗಣ ಎಷ್ಟು ಬರ್ತೀವಿ? ಟಿ ಆಗಣ ಇಲ್ಲಿ ನೋಡ್ಕೊಡ್ರಿ, ಬರೀ +2. ಟಿ ಆಗಣ ವಿ ಅಂತೈತಲ್ಲ, +2 ಬಂತ ಬಳಿಕ ಭಾಳಷ್ಟು ತಲೆ ಕೆಡ್ಸೋದು ಬೇಕಾಗಿಲ್ಲ. ಹಂಗಂದ ಬಳಿಕ ನಾವು ಏನು ಮಾಡ್ಕೋಬೇಕು? 40 ಅನ್ನೋದನ್ನು ಸೀದಾ 2 ಹೆಚ್ಚು ಮಾಡ್ಕೊಂಡ್ಬಿಡೋದು. FORTY. ಸೊ ಅದಕ್ಕೆ ಗ್ಯಾಪ್ ಆಗಣ ಯಾವಾಗ ಬರ್ತೀವಿ ನೋಡ್ರಿ? ಎರಡನೇದು ಸಂಖ್ಯೆ ಇಲ್ಲೈತಿ ನೋಡ್ರಿ, H ಬರುತ್ತೆ. ಓ ಆಗಣ ಪಿ ಬಿಡ್ರಿ, ಕ್ಯೂ ಬರ್ತೈತಿ. ಆರ್ ಆಗಣ ಎಸ್ ಬಿಡ್ರಿ, ಟಿ ಬರ್ತೈತಿ. ಟಿ ಆಗಣ ಯು ಒಂದು ಬಿಡ್ರಿ, ವಿ ಬರ್ತೈತಿ. ವಾಯ್ ಆಗಣ ಎಕ್ಸ್ ಬಿಡ್ರಿ, ವಾಯ್ ಆಗಣ ಜಡ್ ಬಿಡ್ರಿ. ಸೊ ಜಡ್ ಬಿಟ್ಟು ಬಳಕ ಇಲ್ಲಿ ನೋಡ್ರಿ ಅಪ್ಪೆ. ಸೊ ಯಾವ ಥರ ಅಂದ್ರೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಸೊ ಹೆಂಗೆ ಬಂದೈತಿ ಅಂದ್ರೆ ವಾಯ್ ಆಗೈತಿ. ಸೊ ವಾಯ್ ಅಂದ್ರೆ ನಾವು ಏನು ವಾಯ್ ಮುಂದೆ ಒಂದು ಬಿಟ್ಟು ಬಳಕ ಏನು ಬರುತ್ತೆ? ವಾಯ್ ಆಗಣ ಜಡ್ ಬಿಟ್ಟು ಜಡ್ ಮುಂದೆ ಏನು ಬರೀಬೇಕು? ಸೊ ಮತ್ತೆ ಸ್ಟಾರ್ಟ್ ಆಗೋದು ಏನಪ್ಪ ಅಂದ್ರೆ ಡೈರೆಕ್ಟ್ ಏದಂತಾರನ ತಿಳಿತಾ. ಅದಕ್ಕಾಗಿ ಸೊ ವಾಯ್ ಇದ್ದಿದ್ದ ಜಾಗದೊಳಗೆ ಮುಂದೆ ನೀವೇನು ಮಾಡ್ಬೇಕಂತಂದ್ರೆ ಸೊ ಸೀದಾ ಏನದಿಲ್ಲ ವಾಯ್ ಆದ ಬಳಿಕ ಜಡ್ ಒಂದು ಬಿಡ್ರಿ. ಜಡ್ ಒಂದು ಬಿಟ್ಟು ಬಳಿಕ ಏನು ಬರುತ್ತೆ ಆನ್ಸರ? ಸೊ ಸ್ಟಾರ್ಟಿಂಗ್ ಇಂತ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಎ ಆಯಿತು. ಹಂಗಂದ್ರೆ HQTVA ಎಲ್ಲಿ ಬರ್ತಪ್ಪ ಇದು ಆನ್ಸರ? ಸೊ ಆಪ್ಷನ್ ಎ. ತಿಳಿತಾ? ನೆಕ್ಸ್ಟ್ ಕ್ವಶನ್. ಒಂದು ಸಂಕೇತ ಭಾಷೆಯಲ್ಲಿ ಕ್ಯಾಟ್ ಅನ್ನು DCW ಎಂದು ಬರೆದರೆ BIG ಅನ್ನು ಅಂದರೆ ಬಿಗ್ ಅನ್ನು ಏನೆಂದು ಬರೆಯಬಹುದು? ಅಂದ್ರೆ ಕ್ಯಾಟ್ ಅನ್ನೋದನ್ನ ಯಾವ ಥರ ಬರ್ದಾರ ಅವ್ರು ನೋಡ್ಕೊಡ್ರಿ. ಇಲ್ಲಿ CAT ಅನ್ನೋದನ್ನು DCW ಅಂದ್ರೆ ಏನಪ್ಪ? ಕ್ಯಾಟ್ ಅನ್ನೋದ ಸಿ ಇದ್ದಿದ್ದ ಡಿ ಹೆಂಗೆ ಬಂತು? ಸಿ ಆಗಣ ಹೆಂಗೆ ಬರ್ತಿ? ಸಿ ಆಗಣ +1 ಅಂದ್ರೆ ಡಿ ಅಷ್ಟೇ ಬರ್ತಿ. ಎ ಆಗಣ ಸಿ ಹೆಂಗೆ ಬಂತು? BC ಅಂದ್ರೆ +2 ಮಾಡಿದಾರ. ಟಿ ಆಗಣ ಡಬ್ಲ್ಯೂ ಹೆಂಗೆ ಬಂತು? UVW ಅಂದ್ರೆ +3. ಅದೇ ಥರನಾಗಿ BIG ಅನ್ನೋದನ್ನು ಯಾವ ಥರ ಬರೀಬೇಕು?
ಬಿ ಆಗಣ ನೋಡ್ರೆ ಇಲ್ಲಿ ಯಾವ ಥರ ಬಂತು ಅದೇ ಥರ ಬರಿಬೇಕು. ಸೊ 1 + 1 ಮಾಡ್ಬೇಕು. ಓಕೆ, ಬಿ ಆಗಣ 1 ಪ್ಲಸ್ ಮಾಡಿದ್ರೆ ಸಿ ಬರುತ್ತೆ. ಆ ಆಗಣ ಪ್ಲಸ್ 2 ಮಾಡ್ಬೇಕಿಲ್ಲಿ ಕೆ ಬರ್ತೈತಿ. ಓಕೆ, ಸೊ ಆ ಆಗಣ ಜೆ 1 ಬಿಡಬೇಕು ಕೆ. ಸೊ ಇಲ್ಲಿ ಜಿ ಆಗಣ ಪ್ಲಸ್ 3 ಎಚ್ ಐ ಬಿಟ್ಟು ಬಳಕ ಜೆ ಬರ್ತೈತೆ. ಓಕೆ, ಸೊ ಆನ್ಸರ್ ಸಿ ಕೆ ಜೆ. ಸೊ ಹಂಗಂದ್ರೆ ಆಪ್ಷನ್ ಸಿ ತಿಳಿತಾ. ಸೊ ಇದು ನೋಡ್ರಿ, ಇದನ್ನ ಒಬ್ಬ ತಮ್ಮ ನನಗೆ ಕಳಿಸಿದ ಅನ್ಸುತ್ತ. ಇಲ್ಲ, ತಮ್ಮ ಕಳಿಸಿದ್ದು ಪ್ರಶ್ನೆ ಟೈಪ್. ಹಾಂ, ಓಕೆ. ಸೊ ಇದನ್ನ ಏನತ್ತಲ್ಲ ಒಬ್ಬ ತಮ್ಮ ಕಳಿಸಿದಾನ. ಯಾವ ಥರ ಇದು ಬಂದೈತಿ ಅಂತ ಹೇಳಿ ಕಿಶಿಂದ ನೋಡ್ಬೇಕಾಗಿತ್ತು ನಾವು. ಸೊ ಇದು ಯಾವ ಥರ ಬಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. ಸೊ ತಿಳಿಯಂಗಿಲ್ಲ ಅಂದ್ರೆ ಸ್ಟೋ ಅನ್ನು FNDLK ಅಂತ ಬರ್ತಾರ. ಹಂಗಾದ್ರೆ ಓಟಸ್ ಅನ್ನ ಯಾವ ಥರ ಬರೀತಾರಂತ ಯಕ್ಷಿಂದ. ಹಂಗಂದ್ರೆ ನೋಡ್ಕೊಡ್ರಿ ಇಲ್ಲಿ ಯಾವ ಥರ ಬಂತಿದ. ಸೀದಾ ಬರಿತೀನಿ ನೋಡ್ರಿ ಇಲ್ಲಿ, STOVE ಅನ್ನು FNDLK ಅಂತ ಬರ್ತಾರ. ಹಂಗಾದ್ರೆ VOTES ಅನ್ನು ಏನಂತ ಬರ್ತಾರ ಅಂತ ಕೇಳ್ತಾರ ನಾವು. ಸೊ ಅಲ್ಲಿ ನೋಡ್ಕೊಂಬಿಡ್ರಿ, ಅಂದ್ರೆ ಭಾಳಷ್ಟು ಕಮ್ಮಿ ಎಸ್ ಆಗೋಣ PQRS T. ಸೊ ಯಾವುದ ಥರನಾಗಿ ನೀವು ನೋಡ್ಕೋಬೋದು. ನಾ ಸೀದಾ ನಿಮ್ಗೆ ಏನೈತಿಲ್ಲ ಡೈರೆಕ್ಟ್ ಫಸ್ಟ್ನೇ ಚಾರ್ಟ್ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಕೊಳ್ರಿ ಯಾವ ಥರ ಐತಂದ್ರೆ, ಈ ಟಾಪಿಕಲ್ಲಿ ಏನೈತಿಲ್ಲ ಇದನ್ನ ಸೀದಾ ನಾನು ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲೇ ತೊಗೊಂಬರ್ತೀನಿ. ಅಂದ್ರೆ ಯಾವ ಥರ ಬಂದೈತಿ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಸೊ ಗೊತ್ತಾಗ್ಬೇಕಂದ್ಮ್ಯಾಗ ನಾವು ಇದನ್ನ ಕಾಪಿ ಮಾಡ್ಕೊಂಡು ಅಲ್ಲೇ ತರ್ತೀನಿ. ಈಗ ನೋಡ್ರ, ಇಲ್ಲಿ ನಾವು ಬರ್ಕೊಂಡ್ಬಿಡೋಣ ಅದನ್ನು. ಅಂದ್ರೆ ನಾವೇನೈತಿಲ್ಲ ಗೊತ್ತಿರಲ್ಲ ನಮ್ಗೆ. ಸೊ ಅದಕ್ಕಾಗಿ ಈ ವಿಚಾರ ಮಾಡ್ರಿ ನೀವು ಹೆಂಗೆ ಬಂತಂತ ಕೇಶಿಂದ ಸ್ವಲ್ಪ ವಿಚಾರ ಮಾಡಕತ್ತಿರಲ್ಲ. ಸೊ ಈಗ ನೋಡ್ಕೊಳ್ರಿ, ಈಗ ಎಸ್ ಎಲ್ಲೈತಿ ಇಲ್ಲೈತಿ, ಎಸ್ ಆದ ಬಳಕ ಎಪ್ ಐತಿ, ಎಸ್ ಆದ ಬಳಕ ಎಪ್ ಅಂದ್ರೆ ಎಲ್ಲೈತಿ ಅದು ಇಲ್ಲೈತಿ ಎಪ್. ಸೊ ಇದಕ್ಕೆ ಏನು ಸಂಬಂಧ ಇಲ್ಲ. ಟಿ ಆದ ಬಳಕ ಎನ್, ಟಿ ಆದ ಬಳಕ ಎನ್ ಎಷ್ಟು ಏನೇನು ಗೊತ್ತಾಗತ್ತಿಲ್ಲಲ್ಲ. ಸೊ ಹಂಗಂದ್ರೆ ಇವು ಕೆಲವೊಂದು ಸಾರಿ ಏನು ಮಾಡ್ತಾನಂದ್ರೆ, ಈಗ ಹೆಂಗೆ ಫಸ್ಟ್ನೇ ಬರೆದಿರ್ತಾನೆ ನೋಡ, ಅದ್ರ ಕೆಳಗೆ ಯಾವ ಅಕ್ಷರ ಐತಿಲ್ಲ ಅದಕ್ಕೆ ಅದ ಅಕ್ಷರ ಬರಿಬೇಕು. ಸೊ ಇಲ್ಲಿ ನಾವು ನೋಡ್ಕೊಳ್ರಿ, ಇದು ವಿ ಕೆಳಗಡೆ ಏನು ಬಂದೈತಿ ಎಲ್ಲು. ಸೊ ಹಂಗಂದ್ರೆ ವಿ ಕೆಳಗಡೆ ಎಲ್ಲನ ಬರಿಬೇಕು ನಾವು. ವಿ ಕೆಳಗಡೆ ಎಲ್ ಬರಿಬೇಕು. ಮತ್ತೆ ಇಲ್ಲಿ ನೋಡ್ಕೊಳ್ರಿ, ಓ ಕೆಳಗಡೆ ಯಾವ ಬಂತಿ ಡಿ. ಸೊ ಓ ಕೆಳಗಡೆ ಡಿ, ಟಿ ಕೆಳಗಡೆ ಏನು ಬಂತಿ ಎನ್, ಟಿ ಕೆಳಗಡೆ ಎನ್. ಸೀದಾ ಡೈರೆಕ್ಟ್ ಈಜಿ ಕ್ವಶನ್ ಇದೆ, ಆದ್ರೆ ನಮಗೆ ತಿಳ್ಕೊಬೇಕಷ್ಟ. ಮಾನಸಿಕ ಸಾಮರ್ಥ್ಯ ಅನ್ನೋದು ಏನೈತಿಲ್ಲ ನಾವು ತಲೆ ಚೆಕ್ ಮಾಡಿದ್ವಿ, ಎಸ್ ಅನ್ನೋದ ಎಪ್. ಸೊ ಹಂಗ ಸೀದಾ ಆನ್ಸರ್ LDNKF. ಸೊ ಇಲ್ಲಿ ಯಾವುದು ಅಲ್ಫಾಬೆಟ್ಸ್ ಅನ್ನ ಬರೆದು ಅದ್ರ ವಿರುದ್ಧ ದಿಕ್ಕದೊಳಗೆ ಬರ್ದಿದ್ದಿಲ್ಲ. ಸೀದಾ ಏನೈತಿ ನಂಬರ್ಗಳ ಪ್ರಕಾರ ಇಲ್ಲ. ಸೊ ಯಾವುದು ಸ್ಕ್ವೇರ್ಗಳ ಪ್ರಕಾರ ಇಲ್ಲ, ವರ್ಗಮೂಲಗಳ ಪ್ರಕಾರ ಇಲ್ಲ, ಯಾವುದೂ ಇಲ್ಲ. ಸೀದಾ ಇರ್ತಕ್ಕಂಥದ್ದು ಇದು. ಅದಕ್ಕಾಗಿ ಏನೈತಿಲ್ಲ ನಾರ್ಮಲ್ ಆಗಿ ತಿಳ್ಕೊಬೇಕಾಗತ್ತೆ. ಅಂದ್ರೆ ತಿಳ್ಕೊಂಡ್ಬಿಟ್ಟು ಬಿಡಿಸ್ಬೇಕು. ಇನ್ನು ಟೈಪ್ 2 ಒಳಗಡೆ ಏನ ನಂಬರ್ಗಳ. ಸೊ ನಂಬರ್ಗಳು ಹೆಂಗೆ ಬಂದಾವ ಅಂತ ನಾವು ನೋಡ್ಕೊಂತ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ನಾವು ನಂಬರ್ಗಳು ನೋಡ್ಕೋಬೇಕಂದ್ರೆ ಈ ಚಾರ್ಟ್ ನಾವು ಬರೆದಿಟ್ಕೋಬೇಕಾಗತ್ತೆ. ನಾನು ನಿಮಗೆ ಹೇಳ್ತಿರ್ತೀನಿ, ಯಾವಾಗಾದ್ರೂ ಎಲ್ಲೇ ಹೋದ್ರೂ ಸೊ ಚಾರ್ಟನ್ನು ಬರೆದಿಟ್ಕೊಂಡ್ರಿ ಅಂದ್ರೆ ಆರಾಮಾಗಿ ಈಸಿ ಆಗುತ್ತೆ ನಿಮಗೆ. ಸೊ ಅದಕ್ಕಾಗಿ ನಾನು ಚಾರ್ಟನ್ನು ಇಲ್ಲಿ ಕಾಪಿ ಮಾಡ್ಕೊಂತಂದ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಪ್ರತಿಯೊಂದು ಪ್ರಶ್ನೆ ಬಿಡಿಸ್ಬೇಕಾದ್ರೆ ನಮಗೆ ಚಾರ್ಟ್ ಮುಂದಿತ್ತಂದ್ರೆ ಭಾಳ ಈಸಿ ಆಗಿಬಿಡ್ತೈತೆ. ಓಕೆ, ಸೊ ಅದಕ್ಕಾಗಿ ಇಲ್ಲಿ ನೋಡ್ಕೊಳ್ರಿ, ಟಾಮ್ ಎಂದರೆ 48, BILD ಎಂದರೆ 27, ಹಾಗಾದರೆ HARRY ಎಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ರಿ ಯಾವ ಥರ ಬಂದೈತಿ ಅಂತ ಹೇಳಿ ಕಿಶಿಂದ. ಟಿ ಅಂದ್ರೆ ಎಷ್ಟೈತಿ? ಸೊ ನೋಡ್ರಿ ಟಿ ಅಂದ್ರೆ ಎಷ್ಟೈತಿ ನೋಡ್ರಿ ಇಲ್ಲಿ, ಟಿ ಅಂದ್ರೆ 20. ಸೊ ಮ್ಯಾಗಿನ ನೋಡ್ಬೇಕ್ರಿ, ಕೆಲವೊಂದು ಸಲ ಏನು ಮಾಡಿರ್ತಾನಂದ್ರೆ ಸಮ ನಂಬರ್ ಒಳಗಡೆ ಕುಡಿಸಿರ್ತಾನ, ಕೆಲವೊಂದು ಸರಿ ಏನಂತ ವಿರುದ್ಧ ನಂಬರ್ ಒಳಗೆ ಕುಡಿಸಿರ್ತಾನ. ಸೊ ಹೆಂಗೆ ನಾವು ಅಲ್ಫಾಬೆಟ್ಸನ್ನು ಉಲ್ಟಾ ನಂಬರ್ಗಳನ್ನು ಬರ್ಕೋತೀವಿ, ಅವಾಗ 7 ಕೂಡಿಸ್ಬೋದು, ಒಂದ್ಸರಿ 20. ಅಂದ್ರೆ ಮೊದಲಿಗೆ ಏನೈತಿ ಸೀದಾ ಕೂಡಿಸಿ ನೋಡ್ಬೇಕು. ಟಿ ಅನ್ನೋದು ಎಷ್ಟ 20. ಸೊ ಓ ಎಮ್ ಅನ್ನೋದು ಏನೈತಿ 15, ಎಮ್ ಅನ್ನೋದು ಎಷ್ಟೈತಿ 13,
ಸೊ ಹಂಗಂದ್ರೆ ಒಂದ್ಸಲ ಬರ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲಿ. ಸೊ ಒಮ್ಮೆ ಬರ್ಕೊಂಡ್ಬಿಡ್ತೀನಿ. ಟಿ ಅನ್ನೋದು ಎಷ್ಟು ಬರ್ದಾನು 20. ಸೊ ಟಿ ಅನ್ನೋದು ನೋಡ್ಕೊಳ್ರಿ, ಟಿ ಅನ್ನೋದು 20. ಸೊ ಓ ಅನ್ನೋದು ಎಷ್ಟೈತಿ 15. ಹಾಗಾದ್ರೆ ಎಂ ಅನ್ನೋದನ್ನ 13. ಸೊ ಟೋಟಲ್ ಎಷ್ಟಾಯ್ತು 5 3 8 2 1 5 1 48. ಸೊ ಹಂಗಂದ್ರೆ ಹೆಂಗೆ ಮಾಡ್ಯಾನಂದ್ರೆ ಸೀದಾ ನಂಬರ್ಗಳನ್ನ ಅಲ್ಫಾಬೆಟ್ಸನ್ನು ಬರ್ಕೊಂಡ ಸೀದಾ ನಂಬರನ್ನು ಕೂಡಿಸಿದಾನ. ಅದೇ ಥರನಾಗಿ ಇದು ನೋಡ್ಕೊಳ್ರಿ, DILB. ಸೊ ಯಾವ ಥರ ಡಿ ನಂಬರ್ ಎಷ್ಟೈತಿ 4, ಐ ನಂಬರ್ 9. ಸೊ ಎಲ್ ನಂಬರ್ ಎಷ್ಟೈತಿ 12. ಸೊ 12. ಬಿ ಅನ್ನೋದೆಷ್ಟು 2. ಸೊ ಟೋಟಲ್ ಆಗಿ ಎಷ್ಟೈತ್ರಿ 11 + 4 15 15 16 17. ಸೊ 17 ಅಂದ್ರೆ 1 1 2. ಹಂಗಂದ್ರೆ HARRY. ಸೊ HARRY ಕರೆಕ್ಟ್ ಎಷ್ಟು ಬರ್ತೈತಿ ಅದನ್ನ ಕೂಡಿಸ್ರಿ, ಅದನ್ನ ಆನ್ಸರ್ ಇರ್ತೈತಿ ಅದ. ಸೊ ಎಚ್ ಅನ್ನೋದು ಎಷ್ಟು ಬಂದೈತಿ ನೋಡ್ರಿ, ಎಚ್ ಅನ್ನೋದು ಇಲ್ಲ ಐತಿ ನೋಡ್ರಿ, ಎಚ್ ದ ನಂಬರ್ ಸೊ 8, ಎದು 1, ಆರ್ದು ಎಷ್ಟೈತಿ ನೋಡ್ರಿ, 6 ಅಂದ್ರೆ 18 18. ಸೊ 18 18. ವಾಯ್ದು ಎಷ್ಟೈತ್ರಿ 25. ಸೊ ವಾಯ್ದು 25. ಹಂಗಂದ್ರೆ ನಾವು ಸೀದಾ ಎಣಿಸ್ಬೇಕಂದ್ರೆ ಹೆಂಗೆ ಎಣಿಸ್ಬೇಕಂದ್ರೆ ಸೀದಾ 8 8ಗಳು ಎಷ್ಟದಾವು 3 ಅದಾವು, 8 8 8 8 3 24. ಸೊ 24 ಪ್ಲಸ್ ಇದೊಂದು 25 25 ಪ್ಲಸ್ 5 ಎಷ್ಟಾಯ್ತು ರೀ 25 ಪ್ಲಸ್ 5 30 ಆಯ್ತು. 30 ಪ್ಲಸ್ 3 3 ಪ್ಲಸ್ 2 5 6 7 70. ಸೊ ಆನ್ಸರ ಡಿ ಆನ್ಸರ. ಸೊ ನೋಡ್ಕೊಳ್ರಿ ಇಲ್ಲಿ ಡಿ ಆನ್ಸರ 70. ಸೊ ಇದು ಯಾವ ಥರ ಬಂದಾಗತ್ತಂದ್ರೆ ಯಾವ ಥರ ಬಂದಾಗ ಬಿಡಿಸ್ಬೇಕಂದ್ರೆ ಈ ಥರ ಅಲ್ಫಾಬೆಟ್ಸನ್ನು ಕೊಟ್ಟ ಅದನ್ನ ಕೂಡಿಸಿ ಬರ್ದಿರ್ತಾನ. ಸೊ ಕೆಲವೊಂದ್ಸರಿ ಏನು ಮಾಡಿರ್ತಾನ ಬರೀ TOM ಅನ್ನೋದನ್ನ ಹೆಂಗೆ ಮಾಡಿರ್ತಾನಂದ್ರೆ ಸೊ ಅಳಿಸ್ತೀನಿ ನೋಡ್ರಿ, ಇದೆಲ್ಲ ತಿಳಿದೈತಲ್ಲ ನಿಮ್ಗೆ, ಅದಕ್ಕಾಗಿ ಅಳಿಸ್ತೀನಿ. ಸೊ TOM ಅನ್ನೋದನ್ನ ಹೆಂಗೆ ಬರಿತಾನ ಇದೇ ಥರ ಇದ್ರೊಳಗನ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಸೊ ಯಾವ ಥರ ಕೊಟ್ಟಿರ್ತಾನ ಅಂತ ಹೇಳಿ. ಈ TOM ಅನ್ನೋದನ್ನ ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ತೊಗೊಳ್ರಿ, ನೀವು ಹೆಂಗೆ ಕೊಟ್ಟಿರ್ತಾನ ಅಂತ ಹೇಳ್ತೀನಿ ನೋಡ್ರಿ. ಸೊ ಹೆಂಗೆ ಮಾಡಿರ್ತಾನ ಬರೀ ಟಿ ಅನ್ನೋದು ಏನೈತಿಲ್ಲ 20 ಸೀದಾ ಬರೆದು ಬಿಟ್ಟಿರ್ತಾನೆ ನಿಮ್ಗೆ. ಹೆಂಗೆ ಬರೀತಾನ ನೋಡ್ಕೊಳ್ರಿ. ಸೊ ಈಗ TOM ಅನ್ನೋದನ್ನ ಹೆಂಗೆ ಮಾಡಿಬಿಟ್ಟಿರ್ತಾನ ಸೀದಾ 20 ಓ ಅನ್ನೋದ್ರದ್ದು ಎಷ್ಟೈತಿಲ್ಲ 15 ಎಂ ಅನ್ನೋದ್ರದ 13. ಸೊ ಈ ಥರನೂ ಕೊಡ್ಬೋದು, ಇಲ್ಲ ಅಪೋಸಿಟ್ ನಂಬರ್ ಒಳಗಡೆ. ಸೊ ಅಪೋಸಿಟ್ ನಂಬರ್ ಅಂದ್ರೆ ಕೆಳಗಡೆ ಅದ ನೋಡ್ರಿ, ಇಲ್ಲಿ ಏನು ಕೆಳಗಡೆ ಅದಲ್ಲ ಆ ಥರನೂ ಕೊಡ್ಬೋದು. ಟಿ ಅಂದ್ರೆ 7 ಅಂತ ಬರಿಬೋದು, ಓ ಅಂದ್ರೆ 12, ಎಂ ಅಂದ್ರೆ 14. ಸೊ ಈ ಥರನೂ ಕೊಡ್ಬೋದು, ತಿಳಿತಲ್ರಿ. ಸೊ ಈ ಥರ ಬರೀ ನೋಡಿದ ತಕ್ಷಣ ಯಾವ ಥರ ಬಂದೈತಿ ಅಂತ ತಕ್ಷಣ ತಿಳ್ಕೊಬೇಕು. ಆ ಥರ ತಿಳ್ಕೊಳಕ್ ಆಗ್ಲಿಕ್ಕಂದ್ರೆ ಸೀದಾ ಏನು ಮಾಡೋದಂದ್ರೆ ನಾವು ಬರ್ದು ಇಟ್ಕೊಂಡ್ಬಿಡೋದು. ಓಕೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ವಿಶೇಷ ಸಂಕೇತ ಭಾಷೆಯಲ್ಲಿ KEPT ಎಂಬುದನ್ನು 52 ಎಂದು ಸಂಕೇತಿಸಲಾಗಿದೆ. LACK ಎಂಬುದನ್ನು 27 ಎಂದು ಸಂಕೇತಿಸಲಾಗಿದೆ. ಅದೇ ಸಂಕೇತ ಭಾಷೆಯಲ್ಲಿ LINE ಎಂಬುದನ್ನು ಸಂಕೇತ ಯಾವುದು? ಸೊ ಏನು ಬರ್ತೈತೆ ನೋಡ್ಕೊಳ್ರಿ. ಅದು ಸೀದಾ ಈಗೇನು ನಿಮ್ಗೆ ಬಿಡಿಸಿ ತೋರಿಸಿದ್ನಲ್ಲ ಅದ ಪ್ರಕಾರ ಇದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಅಂತೇನು ಕೊಟ್ಟನಲ್ಲ ಅದಕ್ಕೆ ಕೆ ಎಷ್ಟು ನಂಬರ್ ಬರ್ತೀವಿ ಅದು ನೋಡ್ಕೋಬೇಕು. ಸೊ ನೋಡ್ಕೊಳ್ರಿ, ಈಗ ಕೆ ಅಂದ್ರೆ ನೋಡ್ಕೊಳ್ರಿ, ಕೆ ಅಂದ್ರೆ ಈ ಸಲ ಬರ್ಕೊಂಡ್ಬಿಡ್ಬೇಕು. ನಾವು ಎಲ್ಲಾನು ತಿಳ್ಕೊಬೇಕಂದ್ರೆ ಮೊದಲು ಬರ್ಕೊಂಡು ಬಿಟ್ಟು ಅಂದ್ರೆ ರಪ್ನಾಗ ಕರೆಕ್ಟಾಗಿ ಅನುಕೂಲ ಆಗುತ್ತೆ. ಕೆ ಅನ್ನೋದನ್ನು 11, ಕೆ ಅದರ ಸಂಕೇತ 11, ಈದೆಷ್ಟ್ರಿ 5. ಸೊ ಪಿ ಅನ್ನೋದ 16, ಟಿ ಅನ್ನೋದು ಎಷ್ಟೈತಿ 20. ಸೊ ಹಂಗಾರೆ ಇದನ್ನ ಕೂಡಿಸಿದಾಗ ಎಷ್ಟಾಗುತ್ತೆ 6 6 12. ಸೊ 12 ಅಂದ ಬಳಕ ಇದ್ದು 52. ಸೊ ಹಂಗಂದ್ರೆ ಸೀದಾ ಸಮ ಒಳಗೆ ಕೊಟ್ಟಿದ್ದಾನೆ ಇದನ್ನ. ಅದೇ ಥರ ಸೀದಾ ತಿಳ್ಕೊಂಬಿಡ್ರಿ ನೀವು, ಡೈರೆಕ್ಟಾಗೇನೋ ನೋಡ್ಕೊಂಬಿಡೋದು LINE ಅಂತ ಹೇಸಿಂದ ಆ ನಡಬಾರ್ಕಿಂದ ಬಿಟ್ಟು ಬಿಡ್ರಿ. ಎರಡು ಅದೇ ಥರ ಬರ್ಬೇಕು, ಅಂದ್ರೆ ಎರಡು ಅದೇ ಥರ ಇದ್ದಾಗ ಮಾತ್ರ ಸೊ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ ಅನ್ನೋದನ್ನ ಎಷ್ಟು ಬರ್ದಾನ್ರಿ 12, ಐ ಅನ್ನೋದನ್ನ 9. ಸೊ ಎನ್ ಅನ್ನೋದನ್ನ ಎಷ್ಟು ಬರ್ದಾನ್ರಿ 14,
ಹಂಗಂದ್ರೆ ಈ ರೀ ಈ ಎಷ್ಟೈತಿ ನೋಡ್ಕೊಳ್ರಿ 5. ಸೊ ಟೋಟಲ್ ಆಗಿ ಎಷ್ಟಾಯ್ತು ರೀ, ಟೋಟಲ್ ಆಗಿ ಎಷ್ಟಾಯ್ತು ನೋಡ್ಕೊಳ್ರಿ. ಸೊ 11 ಅಂದ್ರೆ ಇದು 20 ಅಂದ್ರೆ ಎಷ್ಟು ನೋಡ್ರಿ, 9 + 2 11, 11 + 4 15, 15 + 5 20. ಸೊ 2 ಮತ್ತು 2 4 ಅಂದ್ರೆ ಆನ್ಸರ್ 40. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸೊ ಓಕೆ, ತಿಳಿತ್ರಿ ನಾ ಹೇಳಿದ್ದ. ಅಂದ್ರೆ ಈ ಥರ ಬಂದಿರ್ತಾವೆ. ಇನ್ನು ಬೇರೆ ಬೇರೆ ಟಪ್ ಪ್ರಶ್ನೆಗಳು ಬಂದಿರ್ತಾವೆ. ಸೊ ಅದನ್ನೆಲ್ಲ ಬೇಕಂದ್ರೆ ನೀವೇನೈತಿ ನನಗೆ ಕಳಿಸ್ಬೇಕು. ಸೊ ನೀವು ಯಾವ ಥರ ಪ್ರಶ್ನೆಗಳನ್ನ ಕಳಿಸ್ತಿರಲ್ಲ ಅದ್ರ ಮ್ಯಾಗ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ. ಸೊ ಬಿಡಿಸ್ಕಿಶಿಂದ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ರಿ. ಸೊ ಯಾವ ಥರ ಬಂದೈತಿ ಅಂತ ಹೇಳಿ ಕಿಶಿಂದ ಅಂದ್ರೆ ಇದು ಭಾಗ 2 ಪಾರ್ಟ್ 2 ಬರ್ತೇನೆ. ಪಾರ್ಟ್ 3 ಒಂದು ಬರುತ್ತೆ. ಆ ಪಾರ್ಟ್ 3 ಒಳಗಡೆ ಹೆಂಗಂದ್ರೆ ಭಾಳ ಟಫ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಅವು ಏನತ್ಲೆ SSC ಲೆವೆಲ್ದಾಗ ಬರಲ್ಲ ಮತ್ತು ಆರ್ಮಿ ಲೆವೆಲ್ದಾಗೂ ಅವತ್ತನ್ನ ಕೇಳೋದಿಲ್ಲ. ಸೊ ಅದು ಯಾವ ಥರ ಬರ್ತಾವ ಅಂತ ತಕ್ಷಣ ಅವು ಬೇಕಂದ್ರೆ ನೀವು ಸಾಕಷ್ಟು ಕ್ವಶನ್ ಪೇಪರ್ಗಳೆಲ್ಲ ನೋಡ್ತಿರ್ತೀರಿ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಹೇಳ್ಬೋದು. ಓಕೆ, ಸೊ ಇಲ್ಲೇನೈತಿ ಫೋರ್ಸ್ ಅನ್ನು ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಸೀದಾ ನೋಡ್ಕೊಳ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಫೋರ್ಸ್ ಅನ್ನು 4 8 3 2 7 ಎಂದು ಸಂಕೇತಿಸಲಾಗಿದೆ. ಸೊ ಗೇಮ್ ಅನ್ನು 1 0 6 5 2 5 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ರಾಮ್ ಅನ್ನು ಏನೆಂದು ಸಂಕೇತಿಸಲಾಗುವುದು? ಸೊ ಫೋರ್ಸ್ ಅನ್ನೋದು ಮ್ಯಾ ಬರ್ಕೊಂಡಿವ್ರಿ, ಅದರ ನಂಬರ್ಗಳ 4 8 3 2 7 ಅಂತ ಬರ್ಕೊಂಡಿವ್ರಿ. ಗೇಮ್ ಅನ್ನೋದನ್ನ 1 0 6 2 5 ಅಂತ ಬರ್ಕೊಂಡಿವಿ. ಸೊ ಹಂಗಂದ್ರೆ ರಾಮ್ RAM ಅನ್ನು ಏನೆಂದು ಸಂಕೇತಿಸಲಾಗಿದೆ ಅಂತ ಹೇಳ್ತಿದ್ದೆ ನೋಡ್ಕೊಳ್ರಿ. ಎಫ್ ಅನ್ನೋದು 4 ಹೆಂಗೆ ಬತ್ರಿ, ಎಫ್ ಅನ್ನೋದು ಇಲ್ಲೈತಿ. ಎಫ್ ಅನ್ನೋದ ಎಫ್ ಆದ್ಮ್ಯಾಗ ಎಫ್ರ ಮ್ಯಾಗ 6 ಐತಿ. ಆದ್ರೆ 4 ಹೆಂಗೆ ಬತ್ತು, -2 ಮಾಡ್ಯಾರನ. ಹಂಗಿತ್ತರ ಓ ನೋಡ್ಕೋಬೇಕ್ರಿ ಮೊದಲು. ಓ ಅನ್ನೋದ್ರ ಮ್ಯಾಗ 15 ಐತಿ. 15 -2 ಮಾಡ್ರೆ 13 ಬರ್ಬೇಕಾಗಿತ್ತು. ಆದ್ರೆ 8 ಐತಿ ಇಲ್ಲಿ. ಸೊ 6 ಅನ್ನೋದ 6 ಮ್ಯಾಗು ಕೆಳಗು ಯಾವುದು 9 ಐತಿ. ಕೆಳಗೆ 9 ಐತಿ, ಮ್ಯಾಗ 18 ಐತಿ. ಸೊ ಆದ್ರೆ ಇದು ಹೆಂಗೆ ಬತ್ತ? ಸೊ ಯಾವುದು ಏನು ಮಾಡ್ಯಾರತ್ತಂದ್ರೆ ಅವ್ರ ಡೈರೆಕ್ಟಾಗಿ ಒಂದು ಫೋರ್ಸ್ ಮತ್ತು ಗೇಮ್ ಅನ್ನೋದನ್ನ ಹೆಸರು ಬರ್ಕೊಂಡ್ಬಿಟ್ಟಾರ. ಅದ್ರ ಒಳಗಿಂದ ಆಯ್ಕೆ ಮಾಡ್ಕೊಂಡಿರ್ತಾರ ಅನ್ಕೋಬೇಕು ಇದನ್ನ ನಾವು. ಸೊ ತಿಳ್ಕೊಬೇಕು. ಮಾನಸಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಮಾನಸಿಕವನ್ನು ಚೆಕ್ ಮಾಡೋದೈತಲ್ಲ, ಅದಕ್ಕಾಗಿ. ಸೊ ನೋಡ್ಕೊಳ್ರಿ, ಸೀದಾ ಏನೈತಿಲ್ಲ ರಾಮ್ ಅನ್ನೋದ್ರೊಳಗೆ ಇದ್ರೊಳಗೆ ಐತೆ ನಾವು ನೋಡ್ಬೇಕ್ರಿ ನಾವು. ಸೊ ರಾಮ್ ಅನ್ನೋದು ಇದ್ರೊಳಗೆ ಹೊಂಡ್ಬೇಕಾದ. ಸೊ ಹಂಗಂದ್ರೆ 6 ಅನ್ನೋದ ಇಲ್ಲೈತಿ. ಸೊ 6 ಅನ್ನೋದ ಇಲ್ಲೈತಲ್ಲ, ಸೊ ಅದೇ ಥರ ಇಲ್ಲಿ ಐತಿ 6. ಓಕೆ, ಸೊ ಹಂಗಂದ್ರೆ ಇಲ್ಲೈತೇನ್ರಿ 6. ಸೊ ಇದ್ರೊಳಗೆ 6 ಇಲ್ಲ. ಓಕೆ, ಹಾಂ ಎ ನೋಡ್ಕೊಳ್ರಿ. ಎ ಎಲ್ಲೈತಿ? ಎ ಇಲ್ಲೈತಿ. ಸೊ ಇದ್ರೊಳಗು ಎ ಐತಿ. ಇದ್ರೊಳಗೆ ಎ ಐತಿ. ಹಾಂ ಇಲ್ಲಿ ಎ ಐತಿ. ಹಾಂ ಎಮ್ ಅನ್ನೋದ ಇಲ್ಲೈತಿ. ಸೊ ಹಂಗಂದ್ರೆ ಇಲ್ಲಿ ಐತಿ. ಹಾಂ ಹಂಗಂದ್ರೆ 6 ಕೆಳಗೆ ಏನೈತ್ರಿ 3. ಸೊ ಎ ಕೆಳಗಡೆ 0, ಎಮ್ ಕೆಳಗಡೆ 6. ಸೊ ಇದ್ರ ಆನ್ಸರ್ 306. ಸೊ ಇದು ಈ ಥರ ಬಂದಿರ್ತಾವ ಪ್ರಶ್ನೆಗಳ. ನಿಮ್ಗೆ ಈ ಮಾನಸಿಕ ಸಾಮರ್ಥ್ಯದೊಳಗಡೆ ಕೋಡಿಂಗ್ ಒಳಗಡೆ ಯಾವುದಾದ್ರೂ ಡೌಟ್ ಇತ್ತಂದ್ರೆ ಅದನ್ನು ನನಗೆ ಸ್ನೇಹಜೀವಿ ಆಫೀಸಲ್ಲಿ ಇನ್ಸ್ಟಾದೊಳಗೆ ನನಗೆ ಇದನ್ನ ಮಾಡಿರಿ, ಮೆಸೇಜ್ ಹಾಕ್ರಿ. ಸೊ ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ಟಾಪಿಕ್ದೊಳಗೆ ಪಾರ್ಟ್ 3 ಲಾಸ್ಟ್ನೇ ಭಾಗ ಅದರೊಳಗೆ ಬಿಡಿಸ್ತೀನಿ. ಅದಾದ್ಮ್ಯಾಗ ಸಂಖ್ಯಾ ಪದ್ಧತಿ ಬಗ್ಗೆ ಹೇಳೋಣ. ಓಕೆ, ಹಂಗೆ ಒಂದೊಂದು ಪಾರ್ಟನ್ನು ಹೇಳ್ಕೊತ ಹೋಗೋಣ. ಅತಿ ಕರೆಕ್ಟಂಗಿ ನೀವು ಇದನ್ನ ತಿಳ್ಕೊಂತ ಹೋಗ್ಬಿಡ್ರಿ. ಸೊ ಏನಾರ ತಿಳಿಲಿಕ್ಕೆ ನನಗೆ ಸಪ್ರೇಟಾಗಿ ಇನ್ಸ್ಟಾದೊಳಗೆ ನಿಮ್ದ ಕ್ವಶನನ್ನು ಬರೆದ್ಬಿಟ್ಟ ಕಳಿಸ್ರಿ. ಅದನ್ನು ಬಿಡಿಸಿ ಮತ್ತೆ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ. ಓಕೆ, ಆದಷ್ಟು ಏನೈತಿ ಉಪಯೋಗ ತಗೋತಾಯಿರಿ. ಎಲ್ರಿಗೂ ಒಳ್ಳೇದಾಗಲಿ. ಹಂಗೆ ನಿಮ್ಮ ದೋಸ್ತ್ ಮನೆಯೊಳಗೆ ಯಾವ ಕೂತ ಸ್ಟಡಿ ಮಾಡಕತ್ತಾನ 12ನೇ ಡಿಗ್ರಿ, ಯಾರು ಕ್ಲಾಸಿಗೆ ಹೋಗ್ಲಾರ್ದ ಏನು ಸ್ಟಡಿ ಮಾಡ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.